शुचिर्दक्षो बुद्धिमान् परिचारकः आढ्योरोगी विषग्विषय ಜ್ಞಾಪಕ ಸತ್ವವಾನಿ. 4 ಲೈನ್ನಲ್ಲಿ ಅದ್ಭುತವಾದಂಥ ಒಂದು ಅರ್ಥಪೂರ್ಣವಾಗಿರುವಂಥ ಶ್ಲೋಕವನ್ನು ಹೇಳಿರುವಂಥದ್ದು. ಪ್ರತಿಯೊಂದು ಲೈನ್ನಲ್ಲಿ 4 ಶಬ್ದಗಳನ್ನು ಹೇಳ್ತಾರೆ. 4 ಲೈನಲ್ಲಿ 16 ಶಬ್ದಗಳು ಬರುತ್ತೆ. ಇದು 16 ಶಬ್ದದಲ್ಲಿ ನಾವು ಚಿಕಿತ್ಸೆಯನ್ನು ಸಂಪನ್ನ ಮಾಡ್ಬೋದು, ಪರಿಪೂರ್ಣ ಮಾಡ್ಬೋದು ಅಂತ ಹೇಳಿರುವಂಥದ್ದು. ಮೊದಲನೇ ಲೈನು ಡಾಕ್ಟರ್ ಬಗ್ಗೆ ಹೇಳ್ತದೆ, 2 ಲೈನು ಔಷಧಿಯ ಬಗ್ಗೆ ಹೇಳ್ತದೆ, 3ನೇ ಲೈನು ಚಿಕಿತ್ಸೆ ಮಾಡುವವರು ಶುಶ್ರೂಷಕರ ಬಗ್ಗೆ ಹೇಳ್ತದೆ, ಹಾಗೂ 4ನೇ ಲೈನು ರೋಗಿಯ ಬಗ್ಗೆ ಹೇಳ್ತದೆ. ದಕ್ಷಸ್ತೀರ್ಥಾರ್ಥ ಶಾಸ್ತ್ರಾರ್ಥೋ ದೃಷ್ಟಕರ್ಮ ಶುಚಿರ್ಭಿಷಕ್. ಒಬ್ಬ ವೈದ್ಯನಾದವನಿಗೆ ಯಾವ 4 ಲಕ್ಷಣಗಳಿರಬೇಕು ಅಂತ ಹೇಳ್ತಾರೆ. 4 ಲಕ್ಷಣಗಳು ಯಾವ್ಯಾವುದು? ದಕ್ಷಸ್ತೀರ್ಥಾರ್ಥ, ಶಾಸ್ತ್ರಾರ್ಥ, ದೃಷ್ಟಕರ್ಮ, ಶುಚಿರ್ಭಿಷಕ್ ಅಂತ ಹೇಳ್ತಾರೆ. ದಕ್ಷತೆ ಇರಬೇಕು, ನಾನಿಂದು ಮಾಡ್ತೀನಿ ಹೇಳುವಂಥ ಒಂದು ಕೆಪಾಸಿಟಿ ಇರಬೇಕು, ನಂತರ ಆಗತ್ತೆ ಹೇಳುವಂಥ ಒಂದು ಧೈರ್ಯ ಇರಬೇಕು. ಆ ಧೈರ್ಯ ಇದ್ದರೆ ಅಷ್ಟೇ ಅವ್ರ ಹತ್ರ ಪೇಷಂಟಿಗೆ ಔಷಧಿ ಕೊಡಲಿಕ್ಕೆ ಆಗತ್ತೆ ಅಂತ. ಆ ಧೈರ್ಯ ಇಲ್ಲ, ದಕ್ಷತೆ ಇಲ್ಲ ಹೇಳಾದರೆ ಅವ್ರ ಹತ್ರ ರೋಗಿ ನೋಡಲಿಕ್ಕೂ ಆಗೋದಿಲ್ಲ, ಔಷಧಿ ಕೊಡಲಿಕ್ಕೂ ಆಗೋದಿಲ್ಲ. ಕೆಲವೊಬ್ಬರು ಪ್ರಾಕ್ಟೀಸ್ ಮಾಡಬೇಕು ಅಂತ ಕೂತ್ಕೋತಾರೆ ಡಾಕ್ಟ್ರು, ಆದರೆ ಆ ರೋಗ ಲಕ್ಷಣಗಳನ್ನು ನೋಡಿದ ಕೂಡಲೇ ಇದು ಅವರು ಡಯಾಗ್ನೋಸಿಸ್ ಮಾಡಲಿಕ್ಕೇ ಆಗದೆ ಅವರು ಆ ಒಂದು ವ್ಯಾಧಿಯನ್ನು ವಾಸಿ ಮಾಡಲಿಕ್ಕೆ ಅಶಕ್ತರಾಗ್ಬಿಡ್ತಾರೆ. ಆ ದಕ್ಷತೆ ಇರುವುದಿಲ್ಲ. ಆವಾಗ ಕೂಡ ನಾವು ಅವರಿಗೆ ಫಲಿತಾಂಶ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಆ ದಕ್ಷತೆ ಹೇಳುವಂಥದ್ದು ಫಸ್ಟ್ ಪಾಯಿಂಟ್. ಆ ದಕ್ಷತೆ ಬರಬೇಕು ಹೇಳಾದರೆ ನಮ್ಮ ಮುಂದಿನ 2 ಪಾಲಿಸಿರಬೇಕು. ಶಾಸ್ತ್ರಾರ್ಥ, ಶಾಸ್ತ್ರಜ್ಞಾನಗಳು ಬೇಕು. ಸರಿಯಾಗಿ ಅಧ್ಯಯನ ಮಾಡಿದ್ರೆ ಅಲ್ವಾ ಆ ದಕ್ಷತೆ ಬರಲಿಕ್ಕೆ ಸಾಧ್ಯ ಇರುವಂಥದ್ದು. ಅಧ್ಯಯನ ಸರಿ ಮಾಡದಿದ್ದರೆ, ಶಾಸ್ತ್ರನ ಸರಿಯಾಗಿ ಓದದೇ ಇದ್ದರೆ, ದಕ್ಷತೆಯರ್ಥ ಶಾಸ್ತ್ರಾರ್ಥ, ಶಾಸ್ತ್ರನ ಸರಿಯಾಗಿ ಓದಿಲ್ಲ ಹೇಳಾದರೂ ಕೂಡ ಆ ದಕ್ಷತೆ ಬರೋದಿಲ್ಲ. ದೃಷ್ಟಕರ್ಮ ನೋಡಿರ್ಬೇಕಲ್ವ, ಬರೀ ನಾವು ಪುಸ್ತಕಗಳು ಓದೋ ಸಾಕಾಗೋದಿಲ್ಲ, ನಾವು ಅದನ್ನು ಕಣ್ಣಾರೆ ನೋಡಿರಬೇಕು. ಈಗ ನಾವಿಲ್ಲಿ ನಮ್ಮ ಸತತ ಸಂಜೀವಿನಿ ಇಷ್ಟೆಲ್ಲ ವಿರೇಚನ ಚಿಕಿತ್ಸೆಯನ್ನು ಮಾಡ್ತೇವೆ. ಎಷ್ಟೋ ಡಾಕ್ಟ್ರು ಹೊರಗಡೆ ಬಂದು ಪ್ರಾಕ್ಟೀಸಿಗೆ ಇಳಿದಿರ್ತಾರೆ, ಇನ್ನೂ ಒಂದು ವಿರೇಚನ ಹೆಂಗೆ ಆಗ್ತಾಯಿದೆ ಅಂತಲೇ ನೋಡದೇ ಇರುವಂಥದ್ದು ಕೂಡ ಇದೆ. ಸ್ನೇಹಪಾನ, ಈಗ ನಿಮಗೆ ಯಾರು ಕೇಳಿದ್ರು ಹೇಳ್ತಾರೆ, ನಮ್ಮ ಸಿಬ್ಬಂದಿಗಳಂತೂ ಸ್ನೇಹಪಾನ ಮಾಡೋದು ನಿಮಗೆಲ್ಲ ಅದು ಅನುಭವ ಆಗೋಗಿದೆ. ಅದೆಷ್ಟೋ ಜನಕ್ಕೆ ಇನ್ನೂ ಕೂಡ ಸ್ನೇಹಪಾನ ಹೇಗೆ ಮಾಡಬೇಕು, ವಿರೇಚನವನ್ನು ಹೇಗೆ ಮಾಡಬೇಕು ಹೇಳುವಂಥದ್ದು ಇವೆಲ್ಲ ಗೊತ್ತಾಗೋದು ಹೇಗೆ? ನೀವು ಅಂಥ ಕೆಲಸ ನೋಡಿರಬೇಕು ಪ್ರಾಕ್ಟಿಕಲಿ. ಆವಾಗ ನಿಮ್ಗೆ ಅನುಭವ ಬರುತ್ತೆ, ಓಹೋ ಇಂಥ ಹಾಸ್ಪಿಟಲ್ ಹೀಗೆ ಮಾಡ್ತಿದ್ರು, ಹೀಗೆ ಸ್ನೇಹಪಾನ ಮಾಡ್ತಿದ್ರು, ಹೀಗೆ ವಿರೇಚನ ಕೊಡ್ತಾರೆ, ಅವ್ರಿಗೆ 2 ಸಲ ಭೇದಿ ಆಗುತ್ತೆ, 2 ಸಲ ವಾಂತಿ ಆಗುತ್ತೆ, ಬಸ್ತಿಯನ್ನು ಹೀಗೆ ಕೊಡ್ತಾರೆ. ಬಸ್ತಿ ಕೊಡೋದು ನೀವು ನೋಡಿದ್ರಲ್ಲ, ಬಸ್ತಿ ಕೊಡ್ಲಿಕ್ಕೆ ಗೊತ್ತಾಗೋದು. ಬರೀ ಪುಸ್ತಕಗಳು ಓದ್ಬಿಟ್ರೆ ಬಸ್ತಿ ಕೊಡ್ಲಿಕ್ಕೆ ಬರ್ತದೆಯಾ? ಇದಕ್ಕೆ ನಿಮಗೆ ಪ್ರಾಕ್ಟಿಕಲ್ ನಾಲೆಜ್ ಬೇಕು. ದೃಷ್ಟಕರ್ಮ ಅಂತ ಹೇಳಿದ್ದಾರೆ. ದಕ್ಷಸ್ತೀರ್ಥಾರ್ಥ ಶಾಸ್ತ್ರಾರ್ಥ ದೃಷ್ಟಕರ್ಮ. ನೀವು ರಕ್ತಮೋಕ್ಷಣ, ಲೀಚನ್ನು ಕಚ್ಚೋದು ನೋಡ್ಕೊಳ್ಬೇಕು, ಬಸ್ತಿಯನ್ನು ಕೊಡೋದು ನೋಡ್ಕೊಳ್ಬೇಕು. ಆವಾಗಷ್ಟೇ ನಿಮಗೆ ಆ ಒಂದು ದೃಷ್ಟಕರ್ಮಗಳು ಬರಲಿಕ್ಕೆ ಸಾಧ್ಯ ಉಂಟು. ಹಾಗೂ ಶುಚಿರ್ಭಿಷಕ್, ವೈದ್ಯನಾದವನು ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಶುದ್ಧತೆಯನ್ನು ಪಾಲಿಸಬೇಕು. ಆವಾಗಷ್ಟೇ ನಾವು ಉತ್ತಮ ರೀತಿಯಲ್ಲಿ ವೈದ್ಯನಾಗಿ ರೋಗಿಗೆ ಔಷಧಿ ಕೊಡಲಿಕ್ಕೆ ಸಾಧ್ಯ ಉಂಟು. ಹಾಗೆ ಉಳಿದದ್ದು 3 ಇದೆ, ಅದನ್ನು ನಾನು ಮುಂದಿನ ದಿನಗಳಲ್ಲಿ ಹೇಳ್ತಾ ಬರ್ತೇನೆ. ಸ್ವಸ್ತಿ.